ನಮಸ್ಕಾರ, ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ನೀರಿನ ಉಳಿವಿಗಾಗಿ 25ರಂದು ಮಂಗಳವಾರ ಸ್ವಯಂ ಪ್ರೇರಿತ ತಿಪಟೂರು ಬಂದ್. ರೈತ ಸಂಘದ ತಾಲೂಕು ಅಧ್ಯಕ್ಷ ಬಸ್ತಿಹಳ್ಳಿ ರಾಜಣ್ಣ. ತುಮಕೂರು ಜಿಲ್ಲೆಯ ತಿಪಟೂರು ಪಟ್ಟಣದ ಖಾಸಗಿ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಬಸ್ತಿಹಳ್ಳಿ ರಾಜಣ್ಣ ಅವರು, ನಮ್ಮ ಕರ್ನಾಟಕ ಸರ್ಕಾರ ಈಗಾಗಲೇ ತುಮಕೂರು ಜಿಲ್ಲೆಗೆ 25.3 ಟಿಎಂಸಿ ನೀರನ್ನು ಬಿಡುಗಡೆ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಪ್ರೇರಣೆಯಿಂದ ರಾಮನಗರ ಹಾಗೂ ಕನಕಪುರ ಜಿಲ್ಲೆಯಲ್ಲಿ ನೀರಿದ್ರೂ ಕೂಡ ನಮ್ಮಲ್ಲಿ ಇರುವಂತಹ ಅಲಾಟ್ಮೆಂಟ್ ಅನ್ನು ಕದಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 1,000 ಕೋಟಿ ಮಂಜೂರಾತಿಯನ್ನು ಪಡೆದಿದ್ರೂ ಕೂಡ ಪರ್ಸೆಂಟೇಜ್ಗೋಸ್ಕರವಾಗಿ ಈ ಹೋರಾಟವನ್ನು ಮಾಡಿಕೊಂಡು ನೀರನ್ನು ಪಡೆಯುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕುಗಳಿದ್ದು ತಾಲೂಕುಗಳಿಗೆ ನೀರಿನ ಅಭಾವವನ್ನು ಸೃಷ್ಟಿ ಮಾಡಲು ಮುಂದಾಗಿರುವುದು ಕಾನೂನು ಬಾಹಿರ ಅಪರಾಧವಾಗಿದೆ. ನಮಗೆ 17ರಿಂದ 18 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕುಡಿಯುವ ನೀರಿಗಾಗಿ ಹಾಗೂ ವ್ಯವಸಾಯಕ್ಕೆ ನೀರಿಲ್ಲದೆ ರೈತರು ಕಂಗಾಲಾಗುವಂತಹ ಘಟನೆ ನಡೀತಾ ಇದೆ. ಇಂತಹ ಘಟನೆಗಳನ್ನು ನಡೆದರೂ ತಿಳಿದಿದ್ರೂ ಕೂಡ ಸರ್ಕಾರ ಪುನಃ 2 ಜಿಲ್ಲೆಗೆ ನೀರು ಪೂರೈಸಲು ಮುಂದಾಗ್ತಾ ಇದೆ. ತುಮಕೂರು ನಗರ ಸೇರಿದಂತೆ ಎಲ್ಲ ತಾಲೂಕುಗಳು ಸ್ವಯಂ ಪ್ರೇರಿತ ಬಂದ್ಗೆ ಎಲ್ಲ ತಾಲೂಕುಗಳು ಸೇರಿದಂತೆ ತಿಪಟೂರು ತಾಲೂಕಿನ ಆಟೋ ಚಾಲಕರ ಕ್ಯಾಂಪ್ ಚಾಲಕರು, ವಕೀಲರ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ, ಜೈ ಕರ್ನಾಟಕ, DSS, CITU, AIKS ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ಅಂಗಡಿ ಮುಂಗಟ್ಟು ಮಾಲೀಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ರೈತರು ಸೇರಿದಂತೆ ಬಂದ್ಗೆ ಪಾಲ್ಗೊಳ್ಳಲಿದ್ದಾರೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಹಸಿರು ಸೇನೆ ಅಧ್ಯಕ್ಷರಾದ ದೇವರಾಜು, ತಿಮ್ಮೇಗೌಡ, ಗಡಬನಹಳ್ಳಿ ಶ್ರೀಕಾಂತ್ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ನಾಗರಾಜ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ತಿಪಟೂರು. ಈ ದಿನ ಈ ನಮ್ಮ ಕರ್ನಾಟಕ ಸರ್ಕಾರ ಈಗಾಗಲೇ ತುಮಕೂರು ಜಿಲ್ಲೆಗೆ ಅಂತೇಳಿ 25.3 TMC ನೀರನ್ನು ಬಿಡುಗಡೆ ಮಾಡಿಸ್ತಿತ್ತು. ಆದರೆ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ರಾಜಕೀಯ ಪ್ರೇರಣೆಯಿಂದ ರಾಮನಗರ ಮತ್ತು ಕನಕಪುರ ಜಿಲ್ಲೆಗೆ ನೀರಿದ್ದು ಸಹ ನಮ್ಮಲ್ಲಿರೋವಂಥ ಅಲಾಟ್ಮೆಂಟ್ನೇ ಅವರು ಕದ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡಿ 1,000 ಕೋಟಿ ಮಂಜೂರಾತಿ ತಗೊಂಡು ಅದರಲ್ಲಿ ಪರ್ಸೆಂಟೇಜ್ಗೋಸ್ಕರ ಇವರು ಈ ಹೋರಾಟವನ್ನು ಮಾಡಿಕೊಂಡು ನೀರು ತಗೊಂಡೋಗ್ರೆ ನಮ್ಮ ಏನು ತುಮಕೂರು ಜಿಲ್ಲೆ ಇರೋಂಥ 10 ತಾಲೂಕುಗಳಿಗೂ ನೀರಿನ ಅಭಾವವನ್ನು ಸೃಷ್ಟಿ ಮಾಡೋದಕ್ಕೆ ಇವರು ಸಿದ್ಧವಾಗಿದ್ದಾರೆ. ಇದು ಖಂಡಿತ ಕಾನೂನು ಬಾಹಿರ ಅಪರಾಧ. ನಮಗೆ ಈ ಹಿಂದಿನ ಇದರಿಂದ ಇದುವರೆಗೂ ಸಹ 17ರಿಂದ 18 TMC ಮಾತ್ರ ನೀರು ಲಭ್ಯ ಆಗೈತೆ. ಇದರಲ್ಲೇ ನೀರಿಲ್ಲದಲ್ಲೇ ನಾವು ಈ ಜಿಲ್ಲೆ ಜನ ಒದ್ದಾಡ್ತಾ ಇದ್ವಿ. ಕುಡಿಯೋ ನೀರಿಗಿಲ್ಲ, ವ್ಯವಸಾಯಕ್ಕೆ ಸಾಕಾಗ್ತಾ ಇಲ್ಲ. ಇದನ್ನೆಲ್ಲ ತಿಳ್ಕೊಂಡಿದ್ರು ಸಹ ಈ ಸರ್ಕಾರದವರು ಈ ಮತ್ತೆ 2 ಜಿಲ್ಲೆಗೆ ನೀರು ತಗೊಂಡೋಗಿ ಹೊರಟಿದ್ದಾರೆ. ಇದು ನಮಗೆ ಅಸಮಾಧಾನ. ಸ್ಥಗಿತ ಮಾಡಿ, ಇಲ್ಲ ಅಂದರೆ ದಿನಾಂಕ 25ರಂದು ನಾವು ಈ ತುಮಕೂರು ಜಿಲ್ಲೆನೇ ಬಂದ್ ಮಾಡಿ ಹೋರಾಟವನ್ನು ಶುರು ಮಾಡಬೇಕು ಅಂತ ಹೊರಟಿದ್ದೀವಿ. ಈಗಾಗಲೇ ನಿಮ್ಮ ಸರ್ಕಾರಕ್ಕೆ ಗಮನ ಹರಿಸಿ ಒಂದು ಬಾರಿ ಸ್ಟ್ರೈಕ್ ಮಾಡಿ ಸ್ವಲ್ಪ ದೂರ ಚಾನಲ್ನೂ ಸಹಿತ ರೈತರಿಂದಲೇ ಸಹ ಮುಚ್ಚಿದ್ದೀವಿ. ಈ ಹೋರಾಟ ಇನ್ನೂ ಮುಂದುವರಿಬೇಕು, ಅಲ್ಲಿನ ಗಲಾಟೆಗಳು ಜಾಸ್ತಿ ಆಗಬೇಕು, ಏನು ಇದಾಗೋದು ಬೇಡ ಅನ್ನೋದಾದರೆ ಖಂಡಿತ ಸರ್ಕಾರ ಎಚ್ಚೆತ್ಕೊಂಡು ಈ ಕ್ಯಾನಲ್ ಏನು ಮಂಜೂರಾತಿಯನ್ನು ರದ್ದು ಮಾಡಿ ತುಮಕೂರು ಜಿಲ್ಲೆಯಿಂದ ಏನು ಕುಣಿಗಲ್ ಮಾರ್ಗವಾಗಿ ತಗೊಂಡು ಹೋಗ್ತಾ ಇದ್ರೋ ಅದನ್ನೇ ಮುಂದುವರಿಸ್ಕೊಂಡು ಹೋದರೆ ನಮಗೂ ಒಳ್ಳೆಯದು, ನಮ್ಮ ರೈತರುಗಳಿಗೂ ಮತ್ತು ಎಲ್ಲರಿಗೂ ಕುಡಿಯೋ ನೀರಿಗೆ ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತುಮಕೂರು ಮೊದಲನೇದಾಗಿ ಮೇಲಾಗಿ ತುಮಕೂರು ನಗರಕ್ಕೆ ನೀರಿಲ್ಲದಂಗೆ ಮಾಡೋಕ್ಕೆ ಹೊರಟಿದ್ದಾರೆ. ಇದೆಲ್ಲ ಎಚ್ಚೆತ್ಕೊಂಡು ಈ ಸರ್ಕಾರ ಈ ಹೋರಾಟವನ್ನು ಯಾವ ಜನಕ್ಕೂ ತೊಂದರೆ ಆಗದಂಗೆ ಈ ಕೆನಲ್ ಕಾರ್ಯನ ನಿಲ್ಲಿಸಬೇಕು, ಮಂಜೂರಾತಿಯನ್ನು ರದ್ದು ಮಾಡಬೇಕು ಅಂತ ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ತುಮಕೂರು ಜಿಲ್ಲೆ ಬಂದ್ಗೆ ಕರೆ ಕೊಟ್ಟಿದೆ. ಈ ಬಂದಿನ ಮುಖಾಂತರನಾದರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಮುಂದಿನ ದಿನ ತುಂಬ ಹೋರಾಟ, ಮುಂದಿನ ಆಗು ಹೋಗುಗಳಿಗೆ ನಷ್ಟಗಳಿಗೆ ಎಲ್ಲ ಸರ್ಕಾರನೇ ನೇರ ಹೊಣೆ ಆಗಬೇಕಾಗುತ್ತೆ. ಇದನ್ನು ಗಮನ ತಗೊಂಡು ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಕಾಮಗಾರಿಯನ್ನು ನಿಲ್ಲಿಸಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಜಿಲ್ಲೆಗೆ ಹೇಮಾವತಿ ಹೋರಾಟ ಸಮಿತಿ ಕರೆ ಕೊಟ್ಟಿದೆ. ಆ ಪ್ರಕಾರದಲ್ಲೇ ನಾವು ಸಹ ತಿಪಟೂರನ್ನು ಎಲ್ಲ ಪ್ರಗತಿಪರ ಸಂಘಟನೆಗಳು, ವಕೀಲರ ಸಂಘ ಮತ್ತು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ, CITU ಎಲ್ಲ ಈ ತಾಲೂಕಿನಲ್ಲಿರೋಂಥ ಸಂಘಟನೆಗಳು ಸೇರಿ ತಿಪಟೂರನ್ನು 25ನೇ ತಾರೀಕು ಬಂದ್ ಮಾಡ್ತಾ ಇದ್ದೀವಿ. ಬಲಾಢ್ರ ಪಾಲ್ ನೀರು ಆಗಬಾರ್ದು, ಅವನ ಶಕ್ತಿ ಇದ್ದಾಗ ಅಷ್ಟೇ ನೀರು ತಗೊಂಡು ಹೋಗುವಂಥ ಇದಾಗಬಾರ್ದು. ಆ ಉದ್ದೇಶದಿಂದಲೇ ನಾವು ಏನು ತುಮಕೂರು ಜಿಲ್ಲೆ 25ನೇ ತಾರೀಕು ಬಂದ್ ಕರೆದಿಲ್ಲ, ಅವತ್ತು ತಿಪಟೂರು ಸಹ
ಸಂಪೂರ್ಣ ಬಂದ್ ಮಾಡಬೇಕು. ಮತ್ತೆ ಯಾವ ತಿಟ್ಟೂರಿನ ರೈತ ಮತ್ತೆ ನಾಗರಿಕರು ಮತ್ತೆ ವಿದ್ಯಾರ್ಥಿಗಳು, ವಕೀಲರು, ವೈದ್ಯರು ಎಲ್ಲರೂ ಸಹಿತ ಭಾಗವಹಿಸಿ ಆ ಬಂದನ್ನ ಯಶಸ್ವಿಗೊಳಿಸಿ ನಮ್ಮ ನೀರಿನ ಹಕ್ಕನ್ನ ಪಡೆದುಕೊಳ್ಬೇಕು ಅಂತ ಈ ಮೂಲಕ ಹೇಳ್ತಾ, ಈಗಾಗಲೇ ವಿಷಯ ಎಲ್ಲರ ಗಮನಕ್ಕೂ ಬಂದಿದೆ ಅನ್ಸುತ್ತೆ. ಏನು ತುಮಕೂರು ಜಿಲ್ಲೆಗೆ ನಮಗೆ ಬರಬೇಕಾಗಿದ್ದ ನೀರೇ ಬಂದಿಲ್ಲ. ಏನು 27 TMC ನೀರು ಏನು ನಮ್ಮ ಕಾಲುವೆಯಲ್ಲಿ ಹರಿಬೇಕಾಯ್ತು, ಇದುವರೆಗೂ ಆ ಚಾನಲ್ ಶುರುವಾದಿಂದ ಇದುವರೆಗೂ ಹರಿದಿಲ್ಲ. ಹೊಲಗಾಲಿಗಳಿಗೆ ನೀರು ಕೊಡಕ್ಕೆ ಆಗಿಲ್ಲ ಇವರು ಹೇಮಾವತಿ ಅವರು. ಆದರೂ ಸಹಿತ ಏನು ಅಲ್ಪ ಸ್ವಲ್ಪ ನೀರು ಬರೋದ್ರಲ್ಲೇ ಏನು ಬಲಾಢ್ಯ ಪಾಲಾಗ್ತಾ ಇದೆ ನೀರು. ನಾವು ಹೇಳ್ತಾ ಇರೋದು, ಯಾವ ಪಕ್ಷ ಇರುತ್ತೋ ಅವನು ನೀರು ಎತ್ಕೊಂಡು ಹೋಗೋದೇ ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಎಲ್ಲಿಗೋಗಿ ನಿಲ್ಬಹುದು? ಏನು ಇಡೀ ರಾಜ್ಯದಲ್ಲಿ ಇಲ್ಲ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಜಲನೀತಿ ತರ್ರಿ,